ಹಾಯ್ ಕರ್ ಬೋಲೋ ಅಂತ ರೀ. ನನಗೂ ಅರ್ಬಿ ತೊಗೊಳಕಂತಂದು ನೋಡಿದೆರಿಪ್ಪ, ಮತ್ತು ರೊಕ್ಕನ ಕಮ್ಮಿ ಬಿದ್ದುಬಿಟ್ಟು ರೀ. ಅಷ್ಟಕ್ಕೆ ರಂಜಾನ್ ಹಬ್ಬದಾಗ ಯೂಸ್ ಮಾಡಿದ್ವಿ ಏನೋ ಅರ್ಬಿ ಇರ್ತಾವಂತಲ್ರಿಪ್ಪ ಅವು ಏನೋ ನನಗೂ ಗೊತ್ತಿಲ್ಲ ರೀ. ನಾನು ತಂದಿದ ಮೇಲೆ ಗೊತ್ತಾಗಿತ್ತು ರೀ ಅದು ಏನೋ ಊಟ ಬಿಟ್ಟಿದ್ದು ಅರ್ಬಿ ಅಂತ್ರಿಪ್ಪ. ಅವು ಎಷ್ಟು ಇಸ್ತ್ರಿ ಮಾಡ್ದಂಗೆ ಮಾಡಿ ಅದನ್ನು ಇಟ್ಬಿಟ್ಟಾರ್ರಿ. ಅದನ್ನ ನಾನು ನೋಡ್ರಿ ಕೆಲಸದ ಮನ್ಯಾಗಿನೂ ಅರ್ಬಿನ ಉಡ್ತೇನೆ ರೀ ನಾನು. ಮತ್ತು ಅದನ್ನ ತರ್ಬೇಕಂತಂದು ಭಾಳ ಇದು ಮಾಡಿದೆ ರೀ. ಹಾಯ್ ಹಲೋ ಅಸ್ಸಲಾಮ್ ಅಲೈಕುಮ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ? ಆರಾಮಿದ್ದೀರಿ ಅಂತ ಅಂದ್ಕೊಂಡೇನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಫ್ರೆಂಡ್ಸ. ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ. ಮತ್ತು ನನ್ನ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ. ಸೊ ಇವತ್ತು ನೋಡ್ರಿಪ್ಪ, ಬೆಳಗ್ಗೆ ನಾಷ್ಟ ಮಾಡಿಲ್ರಿ, ರಾತ್ರಿದ ಅನ್ನ ಸಾರು ಇತ್ತು, ಚಿಕನ್ ಸಾರು ಮಾಡಿದ್ನಲ್ರಿ ಅದೇ ಇತ್ತು. ಮತ್ತು ಅದನ್ನ ತಿಂದುಬಿಟ್ಟಿರಪ್ಪ. ರಾತ್ರಿ ದಿನ ಅನ್ನ ಇತ್ತು ಅಂತ. ಅಮ್ಮ ಊಟ ಮಾಡಿದ್ದೀವಿ? ನಾನು ಮಾಡಿದ್ನಲ್ಲ, ಇಬ್ಬರು ಸೇರಿ. ಈಗ ಅದ ಊಟ ಮಾಡ್ಕೊಂಡು ಒಂದು ಸ್ವಲ್ಪ ಪೇಟೆಗೆ ಹೋಗೋದೈತ್ರಿ. ಯಾಕಂದ್ರೆ ನಮ್ಮ ಮಲ್ಲಿಕಂದ ಮುಂಜಿ ಮಾಡಿಸಿದ್ದು ಇದು ಫಂಕ್ಷನ್ ಸಮೀಪ ಬಂದೈತ್ರಿ. ಫಂಕ್ಷನ್ ಮಾಡಾಕತ್ತಾರಂತ್ರಿ ಫ್ರೆಂಡ್ಸ್. ಅದ್ರ ಸಂಬಂಧ ಅವಂಗೆ ಒಂದು ಜೊತೆ ಅರ್ಬಿ ತರ್ಬೇಕಂತಂದು ಹೊಂಟೇನಿ ರೀ. ನೋಡೋಣ್ರಿ ಯಾವ ಅರ್ಬಿ ಸಿಗ್ತಾವ ಏನು. ಪೇಟೆಗೆ ಹೋದ್ಮೇಲೆ ನೋಡೋಣಂತ್ರಿ ಫ್ರೆಂಡ್ಸ್. ಮಾಡಿಲ್ಲ ಅಮ್ಮ? ಅವಳು ಅಪರೂಪಕ್ಕೆ ಏನೋ ಒಂದ್ಸಲ ತಿಂತಾಳ್ರಿ. ಅದೇ ನೀನು ರಾತ್ರಿ ಒಂದು ರೊಟ್ಟಿ ತಿಂದಿದ್ದಕ್ಕೆ ಅದು ಸಣ್ಣದಿಂದ ಮಾಡಿದೆ ರೀ. ಇಷ್ಟು ಮಾಡಿದ್ದಾರೆ. ಅದಷ್ಟಕ್ಕೆ ಏನೋ ಒಂದು ರೊಟ್ಟಿ ತಿಂದಾಳೆ ನೋಡ್ರಿ. ಇಲ್ಲಿಕ್ಕಿರೋ ರೊಟ್ಟಿ ಏನೂ ತಿನ್ನಂಗಿಲ್ಲ ರೀ, ಬರೀ ಅನ್ನನೂ ತಿನ್ನಂಗಿಲ್ಲ ರೀ, ರೊಟ್ಟಿ ಏನು ತಿಂತಾಳ್ರಿ. ಈಗ ನೋಡ್ರಿ ನಾಷ್ಟಾನು ಏನು ಮಾಡಿಲ್ರಿ. ಇನ್ಮೇಲೆ ಹಂಗೆ ಮಾಡ್ತೀನಿ ಫ್ರೆಂಡ್ಸ. ನೋಡ್ರಿಪ್ಪ, ಈಗ ನಾವು ಹೊಂಟೇವ್ರಿ, ಬಸ್ ಸ್ಟ್ಯಾಂಡ್ ಹೊಂಟೇವ್ರಿ. ಈಗ ಬಸ್ ಐತೆ ಏನ್ರಿ, ಅದ್ರ ಸಂಬಂಧ ಈಗ ಹೊಂಟೇವ್ರಿ. ನೋಡೋಣ್ರಿ ಬಸ್ ಸಿಕ್ಕರೆ ಬಸ್ಸಿಗೆ ಹೋಗ್ಬಿಡ್ತಾರೆ. ಯಾಕಂದ್ರೆ ಮತ್ತು CBTಗಂದ್ರೆ ಒಂದು 100 ರೂಪಾಯಿ ಬೇಕು ರೀ ಇಲ್ಲಿ ಆಟೋದವ್ರು ಕೊಡಕ್ಕೆ. ಅದ್ರ ಸಂಬಂಧ ಬಸ್ಸಿಗೆ ಹೋಗ್ಬಿಡ್ತೇವೆ. ಈಗ ನೋಡ್ರಿ ಫ್ರೆಂಡ್ಸ, ನಮ್ಗಂತೂ ಬಸ್ ಸಿಕ್ತಿರಪ್ಪ, ನಾವು ಹೊಂಟೇವ್ರಿ. ಏನೋ ಬಂದು ನಿಂದ್ರೋದಕ್ಕೂ ಬಸ್ ಬರೋದಕ್ಕೂ ಚಲೋನ ಆತ್ರಿ. ಮತ್ತು ಇಲ್ಲಿಕ್ರೆ ಆಟೋಗೂ 100 ರೂಪಾಯಿ ನಾವು ಕೊಡೋದಾಗ್ತಿತ್ತು. ಈಗ ಹೊಂಟೇವ್ರಿ. ಈಗ ನೋಡ್ರಿ ಆಗಲೇ ನಮ್ದು CBT ಅಂತೂ ಬಂತ್ರಿ. ಈಗ ನಾವು ಇಳಿದು ಒಂದು ಸ್ವಲ್ಪ ಜಲ್ದಿ ಎಲ್ಲ ಅರ್ಬಿ ಆಗಲಿ ಎಲ್ಲ ನಮ್ಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಹೋಗ್ಬಿಡಣ್ರಿ. ಯಾಕಂದ್ರೆ ನಾನು ಹೋಗಿ ಕೆಲ್ಸಕ್ಕೂ ಹೋಗ್ಬೇಕ್ರಿ. ಅದ್ರ ಸಂಬಂಧ ಹೊಂಟೇವ್ರಿ. ಈಗ ಜಲ್ದಿ ಬರ್ಬೇಕಂತಂದು ಕಡೆಗೂ ಈಗ ಮಾರ್ಕೆಟ್ ಅಂತೂ ಬಂತ್ರಿ. ಫಸ್ಟ್ ನಾನು ಹುಡುಗರು ಬಟ್ಟೆ ಅರ್ಬಿ ತೊಗೋಬೇಕಂತಂದು ಬಂದಿರಪ್ಪ. ಇಲ್ಲಿ ನೋಡ್ರಿ ಅವು ಸೂಟು ಅಂತ್ರಿ, ಅವು ಸೂಟ್ ಬೂಟ ಏನ್ರಿ ಅವು ಈ ಥರದ್ದು ನೋಡ್ರಿ. ಈ ಥರದ್ದು ಅರ್ಬಿ ಇದ್ದು ರೀ. ಅದನ್ನು ಚಾಯ್ಸ್ ಮಾಡಿ ಒಂದು ಸ್ವಲ್ಪ ತೊಗೋಬೇಕಂತಂದು ನಾನು ರೇಟ್ ಅವೆಲ್ಲ ಒಂದು ನೋಡಿದ್ವಿ ರೀ. ಬಟ್ ಅದನ್ನ ನಮಗೂ ಹೊಂದಿಲ್ಲ ರೀ. ಅವರು ಕೊಡೋ ರೇಟಿಗೆ ನಾವು ಕೇಳೋ ರೇಟಿಗೆ ಅಂತಂದ್ರೆ ಭಾಳ ಫರಕ್ ಆತ್ರಿ ಫ್ರೆಂಡ್ಸ್. ಮತ್ತು ಕೊಡಲಿಲ್ಲ ಅವರು. ಎಷ್ಟೋ ವೇಟ್ ಮಾಡಿದ್ವಿ, ಎಷ್ಟು ಕೇಳಿದ್ವಿ ರೀ ನಾವು ಫೋರ್ಸ್ ಮಾಡಿ. ಬಟ್ ಅವರು ಕೊಡಲಿಲ್ಲರಿಪ್ಪ. ಮತ್ತು ಬ್ಯಾಡ್ ಬಿಡು ಬೇರೆ ಅಂಗಡಿಗೆ ಹೋದ್ರಾತು ಅಂತಂದು ಹಿಂಗೆ ಮಾಡ್ಕೊತ ಎಷ್ಟು ಅಂಗಡಿ ಅಡ್ಡಾಡಿರ್ವಿ ನಾವು ಇವತ್ತು. ಅಯ್ಯೋ ನಮ್ಗೆ ಗೊತ್ತ್ರಿ ಆ ಹುಡುಗರ ಸಂಬಂಧ. ಇಲ್ಲಿನ ನೋಡ್ರಿ ಸಣ್ಣ ಹುಡುಗರು ಅಂತೂ ಸಿಕ್ಕಾಪಟ್ಟೆ ಅದಾವ್ರಿ ಅರ್ಬಿ. ಯಾವ ಬೇಕು ಯಾವಿಲ್ಲ ಅನ್ನೋದ್ರೆ ಇಲ್ಲಿ ನೋಡ್ರಿಪ್ಪ. ಇವರು ಅರ್ಬಿ ಅಂಗಡಿಯರ ಅಣ್ಣ ರೀ. ನಾನು ಅವರು ಮುಂದಿನ ಅಂಗಡಿಯವ್ರದ್ದು ವಿಡಿಯೋ ತೊಗೊಳಕತ್ತಿದ್ದೆ ರೀ. ನಮ್ಮ ಅಂಗಡಿದು ತೊಗೋರಿ ಅಂತಂದು ಹೇಳಿದ್ರು ಅವರು. ಲಿಜಾ ಗಾರ್ಮೆಂಟ್ಸ್ ಅಂತಂದು ಅಂಗಡಿದ ಹೆಸರು ರೀ. ನೀವು ಕೂಡ ಹೋದ್ರಿ ಫ್ರೆಂಡ್ಸ. ಈ ಅಂಗಡಿಯಾಗನ ತೊಗೋರಿ, ಚಲೋ ಅದಾವ್ರಿ ಬಟ್ಟೆ. ಅಂದ್ರೆ ಹುಡುಗರ ಅರ್ಬಿ ನಾನು ಇಲ್ಲೇ ತೊಗೊಂಡೇನಿ ರೀ ಫ್ರೆಂಡ್ಸ್. ಅವರು ಹೇಳಿದಾಗ ನನಗೂ ಒಂದು ಸ್ವಲ್ಪ ಧೈರ್ಯ ಬಂತು ರೀ ತೊಗೊಳಕ್ಕೆ. ಯಾಕಂದ್ರೆ ನನಗೂ ಒಂಥರ ಮುಜುಗರ ಅನಿಸ್ತೈತೆ ರೀ, ಅವ್ರು ಯಾರಾದರೂ ಏನಾದರೂ ಅಂದ್ಬಿಡ್ತಾರೇನೋ ಅಂತ. ಈಗ ನೋಡ್ರಿ ಅರ್ಬಿ ನನ್ನ ಕಡೆಯಿಂದ ಹಾಯ್ ಹೇಳ್ಬೇಕು. ಹಾಯ್ ಹೇಳಿದ್ರಿ ಫ್ರೆಂಡ್ಸ್. ಈ ಕಡೆ ನೋಡ್ರಿಪ್ಪ ಎಷ್ಟು ಹುಡುಕಿದ್ದಿರಪ್ಪ ಹುಡುಗರು ಬಟ್ಟೆ ಅಂತೂ ಸಿಕ್ಕಾಪಟ್ಟೆ ಹುಡುಕಿದ್ದಿರಿ. ಏನು ಅದು ಈಗ ಸಿಕ್ಕ ನೋಡ್ರಿ, ಒಂದು 2-3 ತಾಸು ಆತ್ರಿ ಹುಡ್ಕಾಕ್ ಕುಂತು ಸರಿಯಾಗಿ ಸಿಗ್ತಾ ಇರ್ಲಿಲ್ಲಪ್ಪ. ಈಗ ನೋಡ್ರಿ ಬಂದು ಇಲ್ಲೇ ನಟಿ ತೊಗೊಳಕತ್ತಾರ್ರಿ ಅಮ್ಮ. ಸುಮ್ಮನೆ ಐಸ್ ತಿನ್ನಾಗತ್ತಾಳ್ರಿ, ನಾನು ಐಸ್ ತಿಂದೆ ರೀ. ಹಾಯ್ ಹೇಳಿ ಅಂಕಲ್. ಹಾಯ್ ಅಂಕಲ್. ಸೊ ಫ್ರೆಂಡ್ಸ್ ನೋಡ್ರಿ, ನಾವಿಲ್ಲಿ ಚಪ್ಪಲಿ ಅಂಗಡಿ ಬಂದೇವ್ರಿ. ಚಪ್ಪಲಿ ಹಚ್ಚಾರ್ರಿ. ನಮ್ಮ ಸುಮ್ಮನೆ ಚಪ್ಪಲಿ ತೊಗೊಳತ್ತಾರೆ.
छोड़बा ನೋಡ್ರಿ ಫ್ರೆಂಡ್ಸ್ ನಾವು ಚಪ್ಪಲಿ ಅಂಗಡಿ ಬಂದಿರಿ ನೋಡ್ರಿ ಚಪ್ಪಲಿ ಅಂಗಡಿಗೆ ಅದಕ್ಕೆ ಒಂದು ಸ್ವಲ್ಪ ಚಪ್ಪಲಿ ತೊಗೋಬೇಕು ಕೂತಿದ್ದಾರ್ರಿ ಇದು ನೋಡ್ರಿ ಚಪ್ಪಲಿ ಅಂಗಡಿ ಹಿಂಗೈತೆ ನೋಡ್ರಿ ಫ್ರೆಂಡ್ಸ ಇಲ್ಲಿ ಭಾಳ ಜನ ಬರ್ತಾರೆ ನಿಮ್ಗೆ ಯಾವ ಥರದ್ದು ಬೇಕೋ ಆ ಥರದ ಚಪ್ಪಲಿ ಇದಾವ್ರಿ ಈ ಕಡೆ ನೋಡ್ರಿ ಫ್ರೆಂಡ್ಸ ನೋಡ್ರಿಪ್ಪ ಚಪ್ಪಲಿ ತೊಗೊಂಡು ಬಂದು ಕುಂತೀವಿ ನಾವು ಇಲ್ಲೇ ಏನೋ ತರ್ಸಕ್ಕೆ ಹೇಳಿದಾರಂತ್ರಿ ಸೈಜ್ ಸಿಗೋದು ನಾವು ಪ್ಯಾಂಟ್ ಶರ್ಟ್ ಅಷ್ಟು ತೊಗೊಂಡಿರಿ ಯಾಕಂದ್ರೆ ಸಿಂಪಲ್ ಆಗಿ ಫ್ರೆಂಡ್ಸ ಅದ್ರಾಗ ನೋಡಿ ತೊಗೊಂಡೇನಿ ರೀ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ರೀ ಏನೆಲ್ಲ ತೊಗೊಂಡೇನಿ ಅನ್ನೋದು ಇನ್ನೂ ಭಾಳ ಐತ್ರಿ ಸಂತು ತೊಗೊಳೋದು ನೋಡ್ರಿ ಒಂದು ಬೆಳಗ್ಗೆಯಿಂದ ಇನ್ನೂ ಹೋಗಿ ಕೆಲ್ಸಕ್ಕೂ ಹೋಗ್ಬೇಕು ರೀ ಫೋನ್ ಮಾಡಾಕ್ತಾರೆ ಕೆಲಸದವರು ಒಂದು ಸ್ವಲ್ಪ ಮತ್ತು ಲೇಟ್ ಆಗ್ತೈತೆ ಅಂತಂದು ಹೇಳೇನಿ ರೀ ಬಂದು ಕೂತೀರಿ ಇನ್ನೂ ಚಪ್ಪಲಿ ತರ್ಸಕ್ಕಂತಂದು ಕಳ್ಸ್ಯಾರಂತ್ರಿ ಏನೋ ಸೈಜ್ ಸಿಗಾಕತ್ತಿಲ್ಲ ಅಂತ ಈಗ ಅದ ಕುಂತೀವಿ ಅಮ್ಮ ಸಂತೆ ಆಗಿಲ್ಲೇನ ಇನ್ನೂ ಸ್ವಲ್ಪ ನಾನು ನಮ್ಮ ಅಕ್ಕಾಗ ಒಂದು ಸೀರೆ ತೊಗೋಬೇಕ್ರಿ ಅದ್ರ ಸಂಬಂಧ ಕುಂತೇರಿ ಫ್ರೆಂಡ್ಸ ನಮ್ಮ ಮಾವಾಗಿನ್ನೂ ಅರ್ಬಿ ತೊಗೊಂಡಿಲ್ರಿಪ್ಪ ಒಂದು ಸ್ವಲ್ಪ ರೊಕ್ಕ ಕಮ್ಮಿ ಬಿಡಾಗತ್ತವ್ರಿ ಅದ್ರ ಸಂಬಂಧ ನಮ್ಮ ಅಕ್ಕಾಗ ಒಂದು ಸೀರೆ ತೊಗೊಂಡ್ರಾತೇವೆ ನಮ್ಮ ಮಾಮಾಗೊಂದು ಟವೆಲ್ ತೊಗೊಂಡ್ರಾತ ಅಂತಂದು ಮಾಡೇನಿ ರೀ ಅದಕ್ಕೆ ಇದಿಷ್ಟನ್ನ ಆದರೆ ತೊಗೊಳಾಗತ್ತೇನೆ ರೀ ಫ್ರೆಂಡ್ಸ್ ಹಾಂ ಟೈಮ್ ಭಾಳ ಆತ್ರಿ ಇಲ್ಲೇ ಟೈಮ್ ನೋಡಿ 4 ಗಂಟೆ ಆಗೋದು ಫ್ರೆಂಡ್ಸ್ ಈಗ ನೋಡ್ರಿಪ್ಪ ನಾವು ತರಕಾರಿ ಪೇಟೆಗೆ ಬಂದ್ವಿ ಅಂದ್ರೆ ಅಲ್ಲಿ ಒಂದು ಸ್ವಲ್ಪ ಚಪ್ಪಲಿ ಅಂಗಡಿಯಾಗ ನಿಂತ್ಕೊಂಡಿರಿ ಅಲ್ಲಿ ಅವರು ನಮ್ಮ ಮಲ್ಲಿಕಿನ ಸೈಜಿನ ಬೂಟ್ ಸಿಗಲೇ ಇಲ್ಲರಿಪ್ಪ ಅವಂಗೆ ತೊಗೋಬೇಕಂದ್ರೆ ಅದ್ರ ಸಂಬಂಧ ಮತ್ತು ಅಲ್ಲಿಂದ ಬರ್ತಿರ್ತೀರಿ ಅಂತಂದು ಬಂದುಬಿಟ್ಟು ರೀ ಮತ್ತು ವಾಪಸ್ ಹೋಗ್ಬೇಕಂದ್ರೆ ನಮಗೂ ಆಗಲಿ ಬಂದು ಒಂದು ಸ್ವಲ್ಪ ಮಂಡಕ್ಕಿ ತೊಗೊಳತ್ತೀವಿ ಆಮೇಲೆ ಮಂಡಕ್ಕಿನೂ ತೊಗೊಂಡಿದ್ದಾತ್ರಿ ಈಗ ಫೋನಿನ ಅಂಗಡಿಗೆ ಹೋಗ್ಬೇಕಂತಂದು ಫೋನಿನ ಅಂಗಡಿಗೆ ಹೊಂಟೇನಿ ರೀ ಫೋನಿನ ಅಂಗಡಿಗೆ ಯಾಕೆ ಹೊಂಟೇನಿ ಅಂದ್ರೆ ಒಂದು ಸ್ವಲ್ಪ ಮೊಬೈಲ್ ಕೆಟ್ಟಿತ್ತು ರೀ ಅದನ್ನು ಮಾಡ್ಸಕ್ಕಂತಂದು ಹೊಂಟಿದ್ದೆ ರೀ ಫ್ರೆಂಡ್ಸ್ ಈಗ ಬಂದು ನಿಂತೇನಿ ರೀ ಅಲ್ಲಿನೂ ಭಾಳ ರಶ್ ಇತ್ತು ರೀ ಫ್ರೆಂಡ್ಸ್ ಮತ್ತು ಒಂದು ಸ್ವಲ್ಪ ನಿಂದ್ರಿಸ್ಕೊಂಡು ಮಾಡಿಸ್ಕೊಂಡು ಬಂದೆ ಮತ್ತು ಕೊಟ್ಟು ಬಂದ್ರೆ ನಮಗೂ ವಿಡಿಯೋ ಮಾಡೋದು ಅದು ಇದು ಅಂತಂದು ಇರ್ತೈತೆ ರೀ ಅದ್ರ ಸಂಬಂಧ ನಾನು ಮತ್ತು ನಿಂತ್ಕೊಂಡು ಒಂದು ಸ್ವಲ್ಪ ವೇಟ್ ಮಾಡಿಕೊಂಡು ಮಾಡಿಸಿ ಇದು ಜವಳಿ ಸಾಲ್ ನೋಡ್ರಿ ಫ್ರೆಂಡ್ಸ್ ಯಾಕಂದ್ರೆ ಇಲ್ಲಿ ಎಲ್ಲ ಅರ್ಬಿ ಹೋಲ್ಸೇಲ್ ಎಲ್ಲ ಅರ್ಬಿ ಸಿಗ್ತಾವ್ರಿ ನೈಟೀಸ್ ಎಲ್ಲ ಈಗ ನೋಡ್ರಿ ಫ್ರೆಂಡ್ಸ್ ಜವಳಿ ಸಾಲ್ ಬಂದಿದ್ವಿ ಇಲ್ಲೇ ಒಂದು ಸ್ವಲ್ಪ ನಮ್ಮ ಅಪ್ಪಾಗ ಸೀರೆ ತೊಗೊಳಕಂತಂದು ಬಂದಿವ್ರಿ ಸೀರೆ ಚಾಯ್ಸ್ ಮಾಡೋದ್ರಿ ನೋಡ್ರಿ ಏನಾಗ್ತೈತೆ ಯಾವ್ದು ಸಿಗ್ತೈತೆ ನೋಡ್ರಿ ಯಾಕಂದ್ರೆ ಸಂಜೆಗೆ ಆಗಂತ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಜವಳಿ ಸಾಲ್ ಬಂದಿದ್ವಿ ಇಲ್ಲೇ ಒಂದು ಸ್ವಲ್ಪ ನಮ್ಮ ಅಪ್ಪಾಗ ಸೀರೆ ತೊಗೊಳಕಂತಂದು ಬಂದಿವ್ರಿ ಸೀರೆ ಚಾಯ್ಸ್ ಮಾಡೋದ್ರಿ ನೋಡ್ರಿ ಏನಾಗ್ತೈತೆ ಯಾವ್ದು ಸಿಗ್ತೈತೆ ನೋಡ್ರಿ ಯಾಕಂದ್ರೆ ಸಂಜೆಗೆ ಆಗಂತ್ರಿ ಫ್ರೆಂಡ್ಸ್ ನೋಡ್ರಿ ಇಷ್ಟೆಲ್ಲ ಸೀರೆ ಅದಾವ್ರಿ ಇಲ್ಲೇ ನಮ್ಗೆ ಯಾವ ಬೇಕು ಅದನ್ನು ಚಾಯ್ಸ್ ಮಾಡ್ಕೋಬೇಕಂತ ಕೊಟ್ಟಿದ್ದಾರೆ ನೋಡ್ರಿ ಈ ಕಡೆ ನೋಡ್ರಿ ಎಷ್ಟು ಮಸ್ತ್ ಅದಾವು ಇಷ್ಟು ಸೀರೆ ಇಟ್ಟಿದಾರ್ರಿ ಯಾವ್ದು ತೊಗೋಬೇಕನ್ನೋದು ಇದ್ರಾಗ ಎಲ್ಲ ಚಂದ ಅದಾವ್ರಿ ಸೀರೆ ಕ್ಯಾರೆಟ್ ಬೇಸ್ಲಿ 825 ಅಂದ್ರೆ ಸೀರೆ ರೇಟ ಎಲ್ಲ ನೋಡ್ರಿ ಫ್ರೆಂಡ್ಸ್ ಇಷ್ಟ್ರಾಗ ನಿಮ್ಗೆ ಯಾವ್ದು ಇಷ್ಟ ಆಗ್ತೈತಿ ಹೇಳ್ರಿ ಫ್ರೆಂಡ್ಸ ಒಂದು ಕಮೆಂಟ್ ಹಾಕ್ರಿ ಯಾವ್ದು ಇಷ್ಟ ಆಗಿದೆ ಅನ್ನೋದು ಅಲ್ಲಿಂದ ನೋಡ್ರಿಪ್ಪ ಕೆಳಗಡೆ ಇಳಿದು ಬಂದರೆ ಅಂದ್ರೆ ಅದು ಮಾಡಿ ಮೇಲೆ ಐತ್ರಿ ನಾವು ಮಡಿ ಟೈಪಿನ ಸೀರೆ ತೊಗೋಬೇಕಂದ್ರೆ ಇಲ್ಲಿಂದ ಇಲ್ಲಿ ಬಂದು ಒಂದು ವರ್ಕಿಂದ ಸೀರೆ ತೊಗೊಳಕತ್ತಿದ್ರಿ ಅಂದ್ರೆ ಅಮ್ಮನ ಕಡೆಯಿಂದ ಒಂದು ವರ್ಕಿನ ಸೀರೆ ತೊಗೊಮ್ಮ ಅಂತಂದು ಅಂದಿದ್ರೆ ಅದಕ್ಕೆ ಒಂದು ಚಾಯ್ಸ್ ಮಾಡಾಕ್ತೀನಿ ಫ್ರೆಂಡ್ಸ್ ಈಗ ನೋಡ್ರಿಪ್ಪ ನಾವು ಹೊಂಟೇವ್ರಿ ಮನೆಗೆ ಭಾಳ ಲೇಟ್ ಆಗಿತ್ತು ರೀ ಇವತ್ತು ರಾತ್ರಿನ ಆಗ್ಬಿಟ್ಟೈತೆ ನೋಡ್ರಿ ಸ್ವಲ್ಪ ತೊಗೊಳೋ ಮಟ ಅಂದರೆ ಎಲ್ಲ ಅರ್ಬಿ ಬರ್ಬಿ ಅಂದ್ರೆ ಫ್ರೆಂಡ್ಸ್ ನೋಡ್ರಿಪ್ಪ ಈಗ ಬಂದೇವ್ರಿ ಟೈಮ್ ನೋಡಿದ್ರೆ 8 ಗಂಟೆ ಆಗಿತ್ತು ರೀ ಇವತ್ತು ಕೆಲ್ಸಕ್ಕೂ ಹೋಗಿಲ್ಲ ಏನಿಲ್ಲ ರೀ ಈಗ 8 ಗಂಟೆ ಕೆಲ್ಸಕ್ಕೆ ಹೊಂಟೇನಿ ರೀ ನಾನು ಅಂದ್ರೆ ಪಾಪ ಅವ್ರಿಗೆ ಬರ್ತೇನೆ ಅಂತಂದು ಹೇಳ್ಬಿಟ್ಟೇನಿ ರೀ ಅವರು ಅರ್ಬಿ ಬಾಂಡೆ ಎಲ್ಲ ಇಟ್ಬಿಟ್ಟಾರಂತ್ರಿ ಫ್ರೆಂಡ್ಸ್ ಅದಕ್ಕೆ ಮತ್ತು ಒಂದು ಸ್ವಲ್ಪ ಬಾಂಡೆನಾದ್ರೂ ತಿಕ್ ಬಂದ್ರಾತು ನಾಳೆ ಮತ್ತು ಅರ್ಬಿ ಒಗದ್ರಾತು ಅಂತಂದ್ರೆ ಈಗ ಹೊಂಟೇನಿ ರೀ ಈಗ ಟೈಮ್ ನೋಡಿದ್ರೆ 8 ಗಂಟೆ ಆಗಿತ್ತು ರೀ ಇವತ್ತು ಸಂತ್ಯಾಗಂತೂ ಸಿಕ್ಕಾಪಟ್ಟೆ ಲೇಟ್ ಆತ್ರಿ ಅರ್ಬಿ ಆರಿಸೋ ಮಟ ಅಂದ್ರೆ ತಲೆ ಹಿಡಿದು
ತಲೆ ಅನ್ನೋದು ಹಿಡಿದು ಹೋತ್ರಿ. ಈಗ ಒಂದು ಸ್ವಲ್ಪ ಕೆಲ್ಸಕ್ಕೆ ಬಂದು ನಾನು ಮುಂದಿನ ಹೇಳ್ತೇನೆ ರೀ, ಯಾಕಂದರೆ ಏನು ಅರ್ಬಿ ತಂದೇನಿ ಏನಿಲ್ಲ ಅನ್ನೋದು ತೋರಿಸ್ತೇನಂತ್ರಿ ಫ್ರೆಂಡ್ಸ ನೋಡ್ರಿಪ್ಪ. ನಾನು ಈಗ ಕೆಲ್ಸಕ್ಕೆ ಹೋಗಿ ಬಂದೆ ರೀ. ಕೆಲ್ಸಕ್ಕೆ ಹೋಗಿ ಬರೋಮಟ ಅಂದ್ರೆ 9 ಗಂಟೆ ಆಯ್ತು ನೋಡ್ರಿ. ನಿನ್ನೆದ ನಾನು ಚಿಕನ್ ಸಾರು ಇತ್ರಿಪ್ಪ, ಅದು ನಾನು ಬೆಳಿಗ್ಗೆ ಮಾಡಿಬಿಟ್ಟು ಹೋಗಿದ್ದೆ ರೀ, ಮಾಡಿಟ್ಟು ಮತ್ತು ಸಾರನು ಅದ ಐತ್ರಿ. ಅದ್ರ ಸಂಬಂಧ ಮತ್ತು ಏನು ಮಾಡಲಿ ಲೇಟ ಆಗಿಬಿಟ್ಟೈತ್ರಿ. ಅಲ್ಲಿ ಇವತ್ತು ಸಂತ್ಯಾಗಂತೂ ಸಿಕ್ಕಾಪಟ್ಟೆ ನಾವು ಅಡ್ಡಾಡೇವ್ರಿ. ಅಡ್ಡಾಡಿ ನಮಗಂತೂ ಕಾಲ ನೋವು ಬಂದವ್ರಿ. ಅಮ್ಮನಂತರೂ ಕಾಲು ಅಷ್ಟು ಬಾವು ಬಂದವ್ರಿ, ನೋಡಬಾರ್ದ್ರಿ, ಅದು ಕಣ್ಣಿಲೆ ನೋಡೋಕೆ ಹೋಗ್ಬಾರ್ದ್ರಿ, ಅಷ್ಟು ಬಾವು ಬಂದವ್ರಿ ಕಾಲು. ಅಂಥದ್ರಾಗ ಮತ್ತು ಎಲ್ಲ ಓಡಾಡಿ ತರಬೇಕಲ್ರಿ ಅವು. ಮತ್ತು ಅರ್ಬಿ ಅವು ನಮ್ಗೆ ಇಷ್ಟ ಆದ್ರೆ ಅವು ರೊಕ್ಕ ಹೊಂದ್ವಲ್ರಿ, ರೊಕ್ಕ ಕಮ್ಮಿ ಇದ್ರೆ ನಮ್ಗೆ ಅವು ಅರ್ಬಿ ಹೊಂದ್ವಲ್ರಿ. ಹೀಗಾಗಿ ನಾವು ಎಷ್ಟು ಅಂಗಡಿಗೆ ಅಡ್ಡಾಡಿದ್ವಿ ರೀ, ಇಡೀ CBTನ ಅಡ್ಡಾಡಿಬಿಟ್ಟಿವ್ರಿ ಫ್ರೆಂಡ್ಸ್. ಈಗ ನೋಡ್ರಿ ಅಂಥದ್ರಾಗ ಮತ್ತು ಸಿಕ್ಕಾವ್ರಿ ಒಂದೆರಡು ಅರ್ಬಿ. ಆಮೇಲೆ ನಮ್ಮ ಅಕ್ಕಗೆ ಸೀರೆ, ಹುಡುಗರಿಗೆ ಅಷ್ಟು ಬಟ್ಟೆ ಅರ್ಬಿ ತೊಗೊಂಡೇನಿ ರೀ. ನನಗೂ ಅರ್ಬಿ ತೊಗೊಳಕಂತಂದು ನೋಡಿದೆರಪ್ಪ, ಮತ್ತು ರೊಕ್ಕನ ಕಮ್ಮಿ ಬಿದ್ದುಬಿಟ್ಟು ರೀ ಅಷ್ಟಕ್ಕೆ. ಮತ್ತು ತೊಗೋಬೇಕಂದ್ರೆ ಮತ್ತು ಇದ್ದಿದ್ರಾಗ ನಾನು ಮಾಡ್ಕೊಂಡ್ರತ್ತಂತಂದೆ. ಯಾಕಂದ್ರೆ ನಾನು ಅರ್ಬಿನ ತೊಗೊಂಡಿಲ್ಲ ರೀ. ಹೋದ ವರ್ಷ ಏನೋ ರಂಜಾನ್ ಹಬ್ಬದಾಗ ಅರ್ಬಿ ತೊಗೊಂಡಿದ್ರೆ, ಅದು ಹೊರಗೇನು ಇದು ಏನೋ ಯೂಸ್ ಮಾಡಿದ್ವಿ, ಏನೋ ಅರ್ಬಿ ಇರ್ತಾವಂತಲ್ರಿಪ್ಪ ಅವು ಏನೋ ನನಗೂ ಗೊತ್ತಿಲ್ಲ ರೀ. ನಾನು ತಂದಿದ ಮೇಲೆ ಗೊತ್ತಾಗಿತ್ತು ರೀ, ಅದು ಏನೋ ಬಿಟ್ಟಿದ್ದು ಅರ್ಬಿ ಅಂತ್ರಿಪ್ಪ. ಅವು ಎಷ್ಟು ಇಸ್ತ್ರಿ ಮಾಡ್ದಂಗೆ ಮಾಡಿ ಅದನ್ನು ಇಟ್ಬಿಟ್ಟಾರ್ರಿ. ಅದನ್ನ ನಾನು ಏನಿಲ್ಲ ರೀ, ಚಲೋ ಅದ ಬಿಡು ಅಂತಂದು ಅದನ್ನ 2 ಜೊತೆ ತೊಗೊಂಡ್ಬಿಟ್ಟೇನೆ ರೀ. 300 ರೂಪಾಯ್ಗೆ ಒಂದು ಏನಾರು. ಮತ್ತು ಅದೇ ತಂದಿದ್ರಿ. ಮತ್ತು ನಾವು ಹೊಳ್ಳಿ ನನಗೂ ಅರ್ಬಿನ ಕೊಂಡಿಲ್ರಿಪ್ಪ. ನಾನು ಅದನ್ನ ತೊಗೊಳಕಂತಂದು ಹೋದೆ ರೀ ಇವತ್ತು. ಮತ್ತು ಇಷ್ಟ ತರಬೇಕಂದ್ರೆ ರೊಕ್ಕನ ಅಲ್ಲಿಗೆ ಕರೆಕ್ಟ್ ಆಗಿಬಿಡ್ತ್ರಿ. ಮತ್ತು ಹುಡುಗರಿಗೆ ನಮ್ಮ ಅಕ್ಕಗೆ ಸೀರೆ ಅವೆಲ್ಲ ಅಂದ್ರೆ ಅದ್ರ ಸಂಬಂಧ ತೊಗೊಂಡಿಲ್ಲ ರೀ. ಇನ್ನೊಂದು ಸಲ ನೋಡೋಣಂತ್ರಿ ಫ್ರೆಂಡ್ಸ್. ಯಾಕಂದ್ರೆ ಅವ್ರು ಫಂಕ್ಷನ್ ಮಾಡಾಕತ್ತಾರ ರೀ ನಮ್ಮ ಅಕ್ಕಾರ, ನಮ್ಮ ಅಲ್ಲಿಕ್ಕಿಂದ. ಆಮೇಲೆ ಅದ್ರ ಸಂಬಂಧ ಏನೋ ಚಲೋ ಒಂದು ಅಂಗಿನೇ ಇಲ್ಲರಿ ತೊಗೋಬೇಕಂತಂದು ನಾನು ಎಷ್ಟು ಇದು ಮಾಡಿದೆ ರೀ. ಬಟ್ ಇರಲಿ ರೀ, ಅವ್ರದ್ದಾದ್ರೂ ಒಂದು ಸ್ವಲ್ಪ ಕರೆಕ್ಟ್ ಆತಿಲ್ರಿ, ಅದ ಒಂದು ಸ್ವಲ್ಪ ನನ್ನ ಖುಷಿ ರೀ. ನಂಗೆ ಇರ್ಲಿಕ್ರಿ ಇಲ್ರಿ, ಇದ್ದಿದ್ರಾಗ ನಾವು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಸಾಕ್ರಿ ಫ್ರೆಂಡ್ಸ. ಈಗ ಬರ್ರಿ, ನಾ ಏನೆಲ್ಲ ಸಾಮಾನ್ಯ ಇದು ಅವ್ರಿಗೆ ಅರ್ಬಿ ಎಂಥವು ತಂದೆ ಅನ್ನೋದು ತೋರಿಸ್ತೀನಿ ರೀ ಫ್ರೆಂಡ್ಸ. ಏನು ಜಾಸ್ತಿ ಏನು ತಂದಿಲ್ಲ ರೀ, ಅಷ್ಟಕ್ಕೆ ಎಷ್ಟು ಅಡ್ಡಾಡೇವ್ರಿಪ್ಪ ಇವತ್ತು. ಮತ್ತು ಒಂದು ಸ್ವಲ್ಪ ಹೋಲ್ಸೇಲ್ ಅಂಗಡಿ ಅವೆಲ್ಲ, ಮತ್ತು ಹೋಗಿ ಒಂದು ಸ್ವಲ್ಪ ಚಾ ಪುಡಿ ಇರಲಿಲ್ಲ, ಚಾ ಪುಡಿ ಒಂದು ಇದು ಹಾರ್ಲಿಕ್ಸ್ ಒಂದು ಚೀಟ್ ತೊಗೊಂಡು ಬಂದೆ ರೀ ನಮ್ಮ ಸುಮ್ಮಗೂ. ಮತ್ತು ಅವಳಿಗೂ ಒಂದು ಚಪ್ಲಿನೂ ಇರಲಿಲ್ಲ ರೀ. ಇದೆ ಚಪ್ಲಿ 100 ರೂಪಾಯಿ ಅಂತ ನೋಡ್ರಿ ಇವು ಚಪ್ಲಿ ಸುಮ್ಮಗೆ. ಅಪ್ಪುಟ ಅಕ್ಕಿಗೆ ಚಪ್ಲಿನೇ ಇರಲಿಲ್ಲರಿಪ್ಪ, ಅದ್ರ ಸಂಬಂಧ 100 ರೂಪಾಯಿಗೂ ಚಪ್ಲಿ ತೊಗೊಂಡು ಬಂದೆ ರೀ. ಹೊರಗಿನ ಹಚ್ಚಿರ್ತಾರೆ ರೀ ಅವರು. ನೋಡಿರಿ ಹೆಂಗೆ ಅದಾವ್ರಿ ಫ್ರೆಂಡ್ಸ. ಬರ್ರಿ ನಾನು ಅರ್ಬಿ ತೋರಿಸ್ತೇನೆ ರೀ ಎಂಥವು ತಂದೆ ಅನ್ನೋದು ಒಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ. ಹೆಂಗೆ ಅದಾವ ಅನ್ನೋದು. ಯಾಕಂದರೆ ನಿಮಗೂ ಇಷ್ಟ ಆಗಿದ್ರೆ ನನಗೂ ಖುಷಿ ಅನ್ನಿಸ್ತೈತೆ ರೀ. ನನಗೆ ಇಷ್ಟ ಆಗಿದ್ದು ಒಂದು ಸ್ವಲ್ಪ ತಂದೇನು ರೀ. ಬಟ್ ನೋಡೋಣ ರೀ ನಿಮ್ಮ ಚಾಯ್ಸ್ ಹೆಂಗಿರುತ್ತೆ, ನನ್ನ ಚಾಯ್ಸ್ ಹೆಂಗಿರುತ್ತೆ ಅನ್ನೋದು ನಂಗೆ ಒಂದು ಸ್ವಲ್ಪ ಹೇಳ್ರಿ, ಗೊತ್ತಾಗತ್ತೆ ಫ್ರೆಂಡ್ಸ. ಇದು ನೋಡ್ರಿಪ್ಪ ನನ್ನ ಮಗಂದ್ರಿ ಇದೆ. ಸೇಮ್ ತಂದೇನ್ರಿ ಇಬ್ಬರಿಗೂ ಅರ್ಬಿ. ಒಟ್ಟು ಚೇಂಜ ಮಾಡಿಲ್ರಿ. ಅಮ್ಮ ಹೆಂಗೈತಿ ಬಿ ಅರ್ಬಿದು? ಕಾಟನ್ ಕಾಟನ್ ಬಿ ಪಕ್ಕ ಕಾಟನ್ ರೀ ಇದು. ನಾವು ಎಷ್ಟು ಬಡ್ದು ಹಾಂ ಎಷ್ಟು ಬಡ್ದು ಉಟ್ಕೊಂಡ್ರು ಎಷ್ಟು ಬಡದು ಹಾಕಿದ್ರು ಏನು ಹರಿಯಂಗಿಲ್ಲ ರೀ. ಅಂಥವು ಒಂದು ಸ್ವಲ್ಪ ಇದು ಕಾಟನಿನೋ ತೊಗೊಂಡು ಬಂದಿರಿ. ಇದಕ್ಕೆ ಎಷ್ಟು ಅಡ್ಡಾಡ್ಬೇಕ್ರಿಪ್ಪ ಇವು ಹುಡುಗರು ಅರ್ಬಿಗೆ. ಏನು ರೀ ಜಗ್ಗಿದು ಬಾರಿ ಹುಡುಗರು ಅರ್ಬಿ ಅಂತರು ನೋಡ್ರಿ ಹಿಂಗೆ ಅದಾವು. ಸೇಮ್ ಇದು ನಮ್ಮ ಸಮೀರ್ಗೆ ತಂದಿದ್ದು, ಅವಂಗೂ ಅರ್ಬಿನ ಇರಲಿಲ್ಲ ರೀ. ಅದು ಒಂದೇ ಜೊತೆ ಬರೀ ಅದು ಹಗ್ಲಿ ಮುಗ್ಲಿ ಅದ ಉಟ್ಕೊಂಡು ಬರೋದು, ಅದ ಉಟ್ಕೊಂಡು ಹೋಗೋದು, ಹಿಂಗೆ ಮಾಡಾಕತ್ತಿದ್ದಾರೆ ಅದ್ರ ಸಂಬಂಧ. ಮತ್ತು ಅವಂಗೂ ಒಂದು ಜೊತೆ ಅವ್ನು ಕೊಟ್ಟಾಗ ಮತ್ತು ನಮ್ಮ ಮಲಿಕನ ಕೊಟ್ಟಾಗ ತಂದುಬಿಟ್ರೆ ಆಗ್ಬಿಡ್ತೈತಿ, ಖರ್ಚು ಹೋಗ್ತೈತಿ ಅಂತಂದರೆ ನನ್ನ ಮಗನಿಗೆ ಒಂದು ಜೊತೆ ತೊಗೊಂಡು ಬಂದೆ ರೀ. ಇದು ನೋಡಿರಿ ನಮ್ಮ ಮಲಿಕಂದ್ರಿ ಇದೆ. ಸೇಮ್ ಪ್ಯಾಟರ್ನ್ ರೀ, ಇಬ್ಬರಿಗೂ ಸೇಮ್ ಪ್ಯಾಟರ್ನ್ ಪ್ಯಾಂಟ್, ಆಮೇಲೆ ಸೇಮ್ ಶರ್ಟ್ ತೊಗೊಂಡು ಬಂದೀನಿ ರೀ. ಚಲೋ ಐತಮ್ಮ. ಮತ್ತು ಸೀರೆ ಇದು ನೋಡ್ರಿ ಸೀರೆ. ಇದು ಸೀರೆ ನನ್ನ ಚಾಯ್ಸಿಂದ ನೋಡ್ರಿ. ಇದು ಮಾಡೀನಿ ಸ್ವಲ್ಪ ನನ್ನ ಇಷ್ಟದ ಥರ ಇದು ಸೀರೆನ ನಾ ತೊಗೊಂಡೇನಿ ರೀ ನಮ್ಮ ಅಕ್ಕಾಗ. ನೋಡ್ರಿ ಹೆಂಗೈತ್ರಿ ಫ್ರೆಂಡ್ಸ, ಒಂದು ಕಮೆಂಟ್ ಮಾಡಿ ಹೇಳ್ರಿ. ಬ್ಲೂ ಕಲರ್ ಐತ್ರಿ, ಸ್ಕೈ ಬ್ಲೂ. ಹಿಂಗೆ ಜಾಸ್ತಿ ಅಷ್ಟು ಬ್ಲೂನೇ ಇಲ್ಲರಿ, ಅಷ್ಟು ಇದೇನೇ ಇಲ್ಲರಿ. ನೋಡ್ರಿ ಇಷ್ಟ ಐತೆ ಬಿಡಮ್ ಇರ್ಲಿ. ಹಂಗೆ ಇದು ನೋಡ್ರಿಪ್ಪ ಅಮ್ಮ ತೊಗೊಂಡಾರ್ರಿ. ಅಮ್ಮ ಇದೊಂದು ಸೀರೆ ಅಕ್ಕಾಗ ತೊಗೊಂಡಾರ್ರಿ ಫ್ರೆಂಡ್ಸ.
ನೋಡ್ರಿ ಹೆಂಗೈತಿ ಇದು ಸೀರೆ. ಒಂದು ಇದಕ್ಕೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ. ಇದು ವರ್ಕಿಂದ್ರಿ, ಅದು ಮಡಿ ಟೈಪಿಂದ್ರಿ ಸೀರೆ. ಯಾಕಂದ್ರೆ ನಾವು ಮಡಿ ಟೈಪಿನ ಸೀರೆನ ಉಟ್ಟಿಲ್ರಿ ಯಾವಾಗಲೂ. ಈ ನಮ್ಮ ಮುಸ್ಲಿಮ್ಸ ಇದ್ರಾಗ ಉಡಂಗಿಲ್ಲ ಅಲ್ರಿ ಜಾಸ್ತಿ ಜನ. ಅದ್ರ ಸಂಬಂಧ ಇದ್ದೆ ಅಮ್ಮ ಏನು ಹಿಡ್ದಾರ ನೋಡ್ರಿ ವರ್ಕಿನೂ ಅವರಿ ನಾವು ಜಾಸ್ತಿ ಉಡೋದು. ಅದ್ರ ಸಂಬಂಧ ಮತ್ತು ಅದೊಂದಿರಲಿ ಅಂತಂದು ನಮ್ಮ ಅಕ್ಕಾಗ ನಾನು ಭಾಳ ದಿನ ಆತ್ರಿ ಆಸೆ ಪಡಾಕುಂತ ನಮ್ಮ ಅಕ್ಕ ಅದನ್ನ ತೊಗೋಬೇಕಂತಂದ್ರೆ ಯಾಕೆ ಮತ್ತು ನಾನು ತಂದ್ರೆ ಆತು ಬಿಡು ಅಂತಂದು ತೊಗೊಂಡು ಬಂದಿರ. ನೋಡ್ರಿ ಇಷ್ಟಕ್ಕೆ ಎಷ್ಟು ಹೋತ್ರಿಪ್ಪ? ಎಷ್ಟು ಹೋತಮ್ಮ? ಹಾಂ 5,000 ರೂಪಾಯಿ ಹೋತ್ ನೋಡ್ರಿ. ಹಾಂ 5,000 ರೂಪಾಯಿ ಹೋತ್ರಿ. ಅದು 5,000 ರೂಪಾಯಿ ಅದು 5,000 ರೂಪಾಯಿ ತೊಗೋಬೇಕಂದ ಇದು ಒಬ್ರ ಕಡೆಯಿಂದ ಇಸ್ಕೋಬೇಕಂದ್ರೆ ಎಷ್ಟು ಅಲ ಅಂದೇವ್ರಿಪ್ಪ ಫ್ರೆಂಡ್ಸ. ಭಾಳ ಅಲ ಅಂದೇವ್ರಿ. ಒಂದು ತಿಂಗಳ ಮಟ ಆತ್ರಿ ನಾವು ಅದು 5,000 ರೂಪಾಯಿ ಬರೋಕ್ಕೆ ಕೇಳಿ ತಿಂಗಳ ಮಟ ಆತ್ರಿ ನಾವು. ಕಡೆಗೂ ನಿನ್ನೆ ಕೊಟ್ರಿಪ್ಪ ಅವರು. ಕೊಟ್ಟಿದ ಮೇಲೆ ಹೋಗಿ ತೊಗೊಂಡು ಬಂದಿವ್ರಿ. ಅದ್ರಾಗ ಮತ್ತು ಇದು ಮನೆ ಖರ್ಚಿಂದು ನೋಡ್ಕೋಬೇಕ್ರಿ. ಮನಿದು ನೋಡ್ರಿ ಸಂತಿ ಇಲ್ರಿ ಸರಿಯಾಗಿ. ಇವತ್ತು ಬರೀ ಕೊತ್ತಂಬರಿ ಶಿವಡ ಅಷ್ಟು ತಗೊಂಡು ಬಂದೇನಿ ನೋಡ್ರಿ ಪೇಟೆಯಾಗ. ಮತ್ತೇನು ತಂದಿಲ್ರಿ ಇಷ್ಟ. ಮತ್ತು ಇನ್ನೂ ನನಗೂ ಬಳಿ ಬೇಕಾಗಿತ್ತು ರೀ ಎಲ್ಲ. ಮತ್ತು ಅದು ನೈಟಿ ಏನಮ್ಮ? ಅದು ಇದು ನೈಟಿ ಏನಮ್ಮ ಮಾರಕ್ಕೆ? ಇದು ಅಮ್ಮ ನೈಟಿ ಮಾರಕ್ಕೆ ತೊಗೊಂಡಾರ ನೋಡ್ರಿ. ಅಲ್ಲಿ ಇದು ಬಳಿ ಇದ್ರಾಗನ ಬುಟ್ಟ್ಯಾಗನ ತೊಗೊಂಡೋಗಿ ಅದನ್ನೂ ಕೂಡ ಮಾರಿಬಿಡ್ತಾರೆ ಅವರು ಹೊಕ್ಕವು. ಮತ್ತು ಅದು ಒಂದು ಏನಾರ ಉಳಿತೈತ್ರಿ ಒಂದು ಸ್ವಲ್ಪ. ಅದು ಮನೆ ಖರ್ಚಾಗಲಿ ಸಂಘ ಅವು ಎಲ್ಲ ಇರ್ತಾವಲ್ರಿ ಅವು ಸಂಘ ಏನೋ ಜನ್ಮಕ್ಕೆ ಮೂಲ ಅಂತ್ರಿ ಅವು. ನೋಡ್ರಿ ಇಷ್ಟೆಲ್ಲ ಶಾಪಿಂಗ್ ಆತ್ರಿ ನಮ್ದು ಇವತ್ತು. ಹೆಂಗೆ ಅನ್ನಿಸ್ತೀರಿ ಫ್ರೆಂಡ್ಸ ನಂದು ಶಾಪಿಂಗ್? ಆಮೇಲೆ ಸೀರೆ ಅವೆಲ್ಲ ಅರ್ಬಿ ಹೆಂಗೆ ಅದಾವೆ ಹೇಳ್ರಿ ಫ್ರೆಂಡ್ಸ. ಪ್ಲೀಸ್ ಹೇಳ್ರಿ ಹಂಗೆ. ಯಾಕಂದ್ರೆ ನೀವು ಹೇಳಿದ್ರೆ ನಮಗೂ ಕೂಡ ಭಾಳ ಖುಷಿ ಆಗ್ತೈತ್ರಿ. ಆಮ್ಯಾಗ ನೋಡ್ರಿ ಇಷ್ಟೆಲ್ಲ ತಂದಿದ್ದಾತ. ಇಷ್ಟಕ್ಕೆ 5,000 ರೂಪಾಯಿ ಹೋಗೇ ಬಿಡ್ತಿರಪ್ಪ. ಹೆಂಗೆ ಗೊತ್ತೋ ಏನೋ ಗೊತ್ತಿಲ್ಲರಿ. ಲೆಕ್ಕ ಇಲ್ಲ ಅದು ಇದಿಲ್ಲ ನೋಡ್ರಿ. ಅದು ತಂದೇವಿ ಅಷ್ಟೇ. ಇನ್ನೂ ಇನ್ನು ಏನು ಒಂದು ಸ್ವಲ್ಪ ಜಾಸ್ತಿನ ರೊಕ್ಕ ಇದ್ದಿದ್ರೆ ನಾನು ಒಂದು ಬೆಳ್ಳಿದರ ನಮ್ಮ ಕಡೆಯಿಂದಾದರೂ ಬಂಗಾರದ ತೊಗೊಳಕ್ಕೆ ಆಗಂಗಿಲ್ಲ ರೀ. ಮತ್ತು ಒಂದು ಬೆಳ್ಳಿದಾದ್ರೂ ತೊಗೊಂಡು ಹೋಗ್ಬೇಕಂತಂದು ಭಾಳ ಇದು ಮಾಡಿದೆ ರೀ. ಮತ್ತು ಬೆಳ್ಳಿ ಉಂಗ್ರನೂ ತರಾಕ ನನ್ನ ಕಡೆ ರೊಕ್ಕ ಇರಲಿಲ್ಲರಿಪ್ಪ. ಇದ್ದಿದ್ರಾಗ ನನಗೆ ನೋಡ್ರಿ ಈಗ ಅರ್ಬಿ ಇಲ್ದಂಗೆ ಬಂದೆ ರೀ ನಾನು. ನೋಡೋಣ್ರಿ ಫ್ರೆಂಡ್ಸ ಯಾವಾಗಾದರೂ ಕಷ್ಟ ಭಾಳ ಇವು ನೋಡ್ರಿ ಇವು ಅದಾವಲ್ರಿ ಹುಟ್ಟಿದ್ದು ಇದನ್ನ ನೋಡ್ರಿ. ಕೆಲ್ಸದ ಮನ್ಯಾಗಿನೂ ಅರ್ಬಿನ ಉಡ್ತೇನೆ ರೀ ನಾನು. ಮತ್ತು ಅದನ್ನ ತರ್ಬೇಕಂತಂದು ಭಾಳ ಇದು ಮಾಡಿದೆ ರೀ. ಸೊ ಖುಷಿ ಪಡ್ಬೇಕ್ರಿ ಎಲ್ಲದಕ್ಕೂ. ಇರ್ಲಿರಿ ಫ್ರೆಂಡ್ಸ. ಸೊ ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಕತ್ತೀನಿ ರೀ ಫ್ರೆಂಡ್ಸ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ. ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಇದು ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ರೆಂಡ್ಸ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.